ಹಾಯ್ ಫ್ರೆಂಡ್ಸ್, ಮಸ್ತ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮನೋಜ್. ಸ್ನೇಹಿತರೆ, ದೇಶದ ಪ್ರತಿಯೊಬ್ಬ ಪ್ರಜೆಯೂ ತಿಳಿದುಕೊಳ್ಳಲೇಬೇಕಾದ ಕೆಲವೊಂದು ಕಾನೂನುಗಳ ಬಗ್ಗೆ ನಾವು ಈಗಾಗಲೇ ಭಾಗ 1ರಲ್ಲಿ ಹೇಳಿದ್ವಿ. ನೀವು ನೋಡಿಲ್ಲ ಅಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇವೆ. ಆ ಲಿಂಕ್ನ ಮೂಲಕ ನೀವು ಚೆಕ್ ಮಾಡಬಹುದು. ಇವತ್ತು 2ನೇ ಭಾಗದಲ್ಲಿ ಮತ್ತಷ್ಟು ಕಾನೂನುಗಳ ಬಗ್ಗೆ ಹೇಳ್ತಾ ಹೋಗ್ತೇವೆ. ಕೊನೆಯ ತನಕ ಗಮನವಿಟ್ಟು ನೋಡ್ತಾ ಹೋಗಿ. ಸ್ನೇಹಿತರೆ, ದೇಶದ ಪ್ರತಿಯೊಬ್ಬ ಪ್ರಜೆಯೂ ತಮ್ಮ ತಮ್ಮ ಧರ್ಮವನ್ನು ಪಾಲಿಸುವ, ಧರ್ಮದ ಆಚರಣೆಯನ್ನು ಆಚರಿಸುವ ಹಾಗೂ ತಮ್ಮ ಧರ್ಮ ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಧರ್ಮ ಪ್ರಚಾರದ ಸ್ವಾತಂತ್ರ್ಯ ಇದ್ದರೂ ಕೂಡ ಬೇರೆ ಧರ್ಮದವರನ್ನು ಒತ್ತಾಯಪೂರ್ವಕವಾಗಿ ತಮ್ಮ ಧರ್ಮಕ್ಕೆ ಮತಾಂತರ ಮಾಡೋ ಹಾಗಿಲ್ಲ. ಐ ರಿಪೀಟ್, ಒತ್ತಾಯಪೂರ್ವಕವಾಗಿ ತಮ್ಮ ಧರ್ಮಕ್ಕೆ ಮತಾಂತರಗೊಳಿಸೋ ಹಾಗಿಲ್ಲ. ಫೋರ್ಸ್ಡ್ ರಿಲೀಜಿಯಸ್ ಕನ್ವರ್ಷನ್ ಮಾಡೋ ಹಾಗಿಲ್ಲ. ಅಲ್ಲದೆ ತಮ್ಮ ಧರ್ಮವನ್ನು ಮತ್ತೊಬ್ಬರ ಮೇಲೆ ಹೇರೋ ಹಾಗಿಲ್ಲ. ಅಂದರೆ ಈ ರೀತಿ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶವಿಲ್ಲ. ಹಾಗೇನಾದರೂ ಮಾಡಿದರೆ ಶಿಕ್ಷೆಗೆ ಗುರಿಯಾಗಬಹುದು ಅಥವಾ ದಂಡವನ್ನು ಕೂಡ ಕಟ್ಟಬೇಕಾಗಬಹುದು. ಸೊ ಈ ವಿಡಿಯೋದಲ್ಲಿ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ದೇಶದಲ್ಲಿರುವ ಕಾನೂನುಗಳು ಏನು, ಧರ್ಮಕ್ಕೆ ಸಂಬಂಧಪಟ್ಟಂತೆ ಕಾನೂನುಗಳನ್ನು ಉಲ್ಲಂಘನೆ ಮಾಡಿದರೆ ಯಾವೆಲ್ಲ ಶಿಕ್ಷೆಯನ್ನು ಕೊಡಲಾಗುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಂಬರ್ 1, ಯಾವುದೇ ಧರ್ಮಕ್ಕೆ ಅಪಮಾನ ಮಾಡುವಂತಿಲ್ಲ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಯಾವುದೇ ಧರ್ಮಕ್ಕೆ ಅಪಮಾನ ಮಾಡೋ ಹಾಗಿಲ್ಲ. ಅಪಮಾನ ಮಾಡುವ ಉದ್ದೇಶದಿಂದ ಅವರ ಪೂಜಾ ಸ್ಥಳ ಅಥವಾ ಅವರು ಪವಿತ್ರ ಅಂತ ಭಾವಿಸಿರುವ ವಸ್ತುಗಳನ್ನು ನಾಶ ಮಾಡೋ ಹಾಗಿಲ್ಲ, ಹಾನಿ ಮಾಡೋ ಹಾಗಿಲ್ಲ ಹಾಗೂ ಅಪವಿತ್ರಗೊಳಿಸುವ ಹಾಗಿಲ್ಲ. ಹಾಗೆ ಮಾಡುವ ವ್ಯಕ್ತಿಗೆ ಭಾರತ ದಂಡ ಸಂಹಿತೆ ಅಂದರೆ IPC ಪ್ರಕಾರ ಗರಿಷ್ಠ 2.5 ವರ್ಷಗಳವರೆಗಿನ ಕಠಿಣ ಶಿಕ್ಷೆ ಅಥವಾ ಸಾದಾ ಜೈಲು ಶಿಕ್ಷೆಯನ್ನು ವಿಧಿಸೋಕೆ ಅವಕಾಶವಿದೆ. ದಂಡವನ್ನು ಕೂಡ ಹಾಕಬಹುದು ಅಥವಾ ಜೈಲು ಮತ್ತು ದಂಡ ಎರಡನ್ನ ಕೂಡ ಹಾಕೋಕೆ ಕಾನೂನಿನಲ್ಲಿ ಅವಕಾಶವಿದೆ. ನಂಬರ್ 2, ಮತೀಯ ಭಾವನೆಗಳಿಗೆ ಘಾಸಿ ಮಾಡುವಂತಿಲ್ಲ. ಸ್ನೇಹಿತರೆ, ಒಬ್ಬ ವ್ಯಕ್ತಿ ಯಾವುದೇ ವರ್ಗದ, ಯಾವುದೇ ಧರ್ಮದ ಮತೀಯ ಭಾವನೆಗಳಿಗೆ ಅಂದರೆ ಧಾರ್ಮಿಕ ಭಾವನೆಗಳಿಗೆ ಉದ್ದೇಶಪೂರ್ವಕವಾಗಿ ಮತ್ತು ದ್ವೇಷ ಭಾವನೆಯಿಂದ ಆಘಾತವನ್ನುಂಟು ಮಾಡೋ ಹಾಗಿಲ್ಲ. ಆ ಉದ್ದೇಶದಿಂದ ಮೌಖಿಕ ಮತ್ತು ಲಿಖಿತ ಶಬ್ದಗಳಿಂದ ಅಥವಾ ಚಿಹ್ನೆಗಳನ್ನು ಬಳಸಿ ಅಥವಾ ವಿಡಿಯೋವನ್ನು ಮಾಡಿ ಅಪಮಾನ ಮಾಡೋ ಹಾಗಿಲ್ಲ. ಅಥವಾ ಅಪಮಾನ ಮಾಡೋಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದು ಅಪರಾಧ ಅಂತ ಪರಿಗಣನೆ ಮಾಡಲಾಗುತ್ತೆ. ನಂಬರ್ 3, ಧಾರ್ಮಿಕ ಗುಂಪಿಗೆ ತೊಂದರೆ ಕೊಡುವಂತಿಲ್ಲ. ಹೌದು, ಪೂಜೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿರುವ ಯಾವುದೇ ಒಂದು ಜನರ ಗುಂಪಿಗೆ ವ್ಯಕ್ತಿ ತನ್ನ ಸ್ವ ಇಚ್ಛೆಯಿಂದ ಅಡ್ಡಿಯನ್ನು ಮಾಡೋ ಹಾಗಿಲ್ಲ. ಒಂದು ವೇಳೆ ಈ ರೀತಿ ಅಡ್ಡಿ ಉಂಟು ಮಾಡಿದರೆ ಅಂಥ ವ್ಯಕ್ತಿಗೆ 1 ವರ್ಷದವರೆಗಿನ ಜೈಲು ಶಿಕ್ಷೆಯನ್ನು ವಿಧಿಸೋಕೆ ಅವಕಾಶವಿದೆ. ನಂಬರ್ 4, ಸ್ಮಶಾನ ಮುಂತಾದವುಗಳಲ್ಲಿ ಅತಿಕ್ರಮ ಪ್ರವೇಶವಿಲ್ಲ. ಫ್ರೆಂಡ್ಸ್, ಯಾವುದೇ ಧರ್ಮದ ಪೂಜಾ ಸ್ಥಳಗಳಿಗೆ ಹೋಗೋದು ಅಥವಾ ಸ್ಮಶಾನಗಳಿಗೆ ಹೋಗೋದು, ಅಲ್ಲಿ ಏನಾದರೂ ಕಿತಾಪತಿಗಳನ್ನು ಮಾಡೋದು, ಇವೆಲ್ಲ ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ಅತಿಕ್ರಮವಾಗಿ ಪ್ರವೇಶ ಮಾಡಿ ಸ್ಮಶಾನಕ್ಕೆ ಅಥವಾ ಮೃತದೇಹಕ್ಕೆ ಹಾನಿ ಮಾಡೋದು ಅಥವಾ ಮೃತದೇಹದ ಸಂಸ್ಕಾರಕ್ಕೆ ಅಡ್ಡಿಪಡಿಸೋದು ಅಥವಾ ಸಮಾಧಿಗಳನ್ನು ಹಾಳು ಮಾಡೋದು ಅಥವಾ ಚಿತೆಯನ್ನು ಹಾಳು ಮಾಡೋದು, ಈ ರೀತಿ ಏನಾದರೂ ಮಾಡಿದರೆ ಕಾನೂನು ಪ್ರಕಾರ ಅಪರಾಧವಾಗುತ್ತೆ. ಈ ರೀತಿ ಅಪರಾಧ ಮಾಡಿದ ವ್ಯಕ್ತಿಗೆ 1 ವರ್ಷದವರೆಗಿನ ಜೈಲು ಶಿಕ್ಷೆಯನ್ನು ಕೊಡಲಾಗುತ್ತೆ. ನಂಬರ್ 5, ಮತೀಯ ಭಾವನೆಗಳಿಗೆ ಧಕ್ಕೆ ತರುವ ಶಬ್ದ ಬಳಸುವಂತಿಲ್ಲ. ಇನ್ನು ಯಾವುದೇ ಧರ್ಮದ ವ್ಯಕ್ತಿಗೆ ಅವನ ಧಾರ್ಮಿಕ ಭಾವನೆಗಳಿಗೆ ನೋವುಂಟು ಮಾಡುವ ಉದ್ದೇಶ ಇಟ್ಟುಕೊಂಡು ಆ ವ್ಯಕ್ತಿಗೆ ಕೆಡಿಸುವ ಹಾಗೆ ಯಾವುದೇ ರೀತಿ ಕೆಟ್ಟ ಪದಗಳನ್ನು ಬಳಸುವ ಹಾಗಿಲ್ಲ. ಯಾವುದೇ ಶಬ್ದ ಕೂಡ ಮಾಡೋ ಹಾಗಿಲ್ಲ. ಆ ವ್ಯಕ್ತಿಯ ಧಾರ್ಮಿಕ ವಿಚಾರಗಳಿಗೆ ಹಾನಿ ಮಾಡೋ ರೀತಿಯಲ್ಲಿ ಅಥವಾ ಧಕ್ಕೆ ಆಗೋ ರೀತಿಯಲ್ಲಿ, ನೋವುಂಟು ಮಾಡೋ ರೀತಿಯಲ್ಲಿ ಯಾವುದೇ ಸನ್ನೆಗಳನ್ನು ಕೂಡ ಮಾಡುವ ಹಾಗಿಲ್ಲ. ಅಂದರೆ ಯಾವುದೇ ರೀತಿ ಸಿಗ್ನಲ್ ಮಾಡೋ ಹಾಗಿಲ್ಲ. ಸ್ನೇಹಿತರೆ, ಇದಾಗಿತ್ತು ಧರ್ಮಗಳಲ್ಲಿನ ಅಪರಾಧ ಮತ್ತು ಶಿಕ್ಷೆಗಳ ಬಗ್ಗೆ ನಿಮಗೆ ತಿಳಿಸುವಂತಹ ಪ್ರಯತ್ನ. ಮತ್ತೆ ಭೇಟಿಯಾಗೋಣ. ನಮಸ್ತೆ.